ಖಾತೆ ಮಾಡಲು ಒಪ್ಪದಿದ್ದಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಮೇಲೆ 8 ಲಕ್ಷ ಹಣ ಪಡೆದ ಆರೋಪ. ಅರಕಲಗೂಡು ತಾಲೂಕು ಕಚೇರಿಯಲ್ಲಿ ಘಟನೆ. ರಾಮನಾಥಪುರ ಹೋಬಳಿ ಕಾಳೇನಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಉಮೇಶ್ ಪೂಜಾರಿ ಮೇಲೆ ಆರೋಪ. ಹಣ ಪಡೆದಿದ್ದೇನೆ ಎಂದು ಒಪ್ಪದೆ ಹೋದರೆ ಎಫ್ಐಆರ್ ದಾಖಲು ಮಾಡುತ್ತೇನೆ. ತಹಶೀಲ್ದಾರ್ ಸೌಮ್ಯ ಅವಾಜ್. 8 ಲಕ್ಷ ಹಣ ಪಡೆದ ಆರೋಪ. 3 ಲಕ್ಷ ಸಾಲ ಕೊಡಬೇಕು ಎಂದು ಪತ್ರದಲ್ಲಿ ಬರೆಸಿ ಸಹಿ ಹಾಕಿಸಿಕೊಂಡ ತಹಶೀಲ್ದಾರ್. ಅಕ್ರಮ ಖಾತೆ ಮಾಡಲು ತಹಶೀಲ್ದಾರ್ ಸೌಮ್ಯರವರು ದಾಖಲೆ ತಿದ್ದುಪಡಿ ಮಾಡಿದ್ದಾರೆ ಎಂಬ ಆರೋಪ. ಅಕ್ರಮ ಖಾತೆ ಮಾಡಲು ಒಪ್ಪದಿದ್ದಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಮೇಲೆ ಲಂಚದ ಆರೋಪ. ಆರ್ಟಿಐ ಕಾರ್ಯಕರ್ತನಿಂದಲೂ ಗ್ರಾಮ ಲೆಕ್ಕಾಧಿಕಾರಿ ಉಮೇಶ್ ಪೂಜಾರಿಗೆ ಬೆದರಿಕೆ. ಒಂದು ಆರೋಪ ಬಂದಿದೆ. ನನ್ನ ಹೆಸರು ಉಮೇಶ್ ಪೂಜಾರಿ ಅಂತ ಹೇಳಿ ಸರ್. ನಾನು ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಕಾಳೇನಹಳ್ಳಿ ಪ್ರಭಾರ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಸರ್. ನನ್ನ ಮೇಲೆ ಒಂದು ಆರೋಪ ಬಂದಿದೆ. ಹೀಗೆ 8 ಲಕ್ಷ ದುಡ್ಡು ತೆಗೆದುಕೊಂಡು ಮತ್ತೆ ಇದು ತಿದ್ದುಪಡಿ ಇನ್ವಿಟೇಷನ್ ತಿದ್ದುಪಡಿ ಮಾಡಿದ್ದೀರಿ ಅಂದ್ಬಿಟ್ಟು ಒಂದು ಆರೋಪ ಬಂದಿದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂಗೆ ನಾನು ವಿವರಣೆ ಕೊಡೋಕ್ಕೆ ಇವಾಗ ಕೂತಿದ್ದೀನಿ ಸರ್. ವಿವರಣೆ ಹೇಳ್ತೀನಿ ಸರ್. ಇವಾಗ ಮೊನ್ನೆ ತಹಸೀಲ್ದಾರರಾದ KC ಸೌಮ್ಯ ಮೇಡಮ್ ಅವರು ಈ ಹಿಂದೆ ಆಲೂರು ತಹಸೀಲ್ದಾರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಸದರಿ ಇವಾಗ ಅರ್ಜಿ ಕೊಟ್ಟಿರೋ ಕುಸುಮ ಅವರನ್ನು ಸಂಬಂಧಿಸಿದಂತೆ ಫೋನ್ ಮಾಡಿ ದೂರವಾಣಿ ಕರೆ ಮಾಡಿ ಈ ಥರ ಅವರಿಗೆ ಸಹ ಅವ್ರ ಗಂಡನ ಹೆಸರಲ್ಲಿ ಕಾಳೇನಹಳ್ಳಿ ಸರ್ವೆ ನಂಬರ್ 2ರಲ್ಲಿ 23 ಜಮೀನಿದೆ. ಅವ್ರ ಹೆಸರಿಂದ ಅವ್ರ ಹೆಂಡತಿಯಾದ ಕುಸುಮ ಅವ್ರ ಹೆಸರಿಗೆ ಪಾವತಿ ಮೇಲೆ ಖಾತೆ ಮಾಡಿಕೊಡಿ ಅಂತ ಫೋನ್ ಮಾಡಿ ದೂರವಾಣಿ ಮೂಲಕ ಹೇಳ್ತಾರೆ. ನಾನು ಅದರಂತೆ ಯಾವಾಗಲೇ ಪಾವತಿ ಮೇಲೆ ಖಾತೆ ಮಾಡಿ ಅವರ ಹೆಸರಿಗೆ ಇಡ್ತೇನೆ. ಅದಾದ ನಂತರ ಮೊನ್ನೆ ತಹಸೀಲ್ದಾರ್ ಅವರು ಅರಕಲಗೂಡು ತಾಲೂಕಿಗೆ ತಹಸೀಲ್ದಾರಾಗಿ ಆಗಮಿಸಿದ ಮೇಲೆ ಸದರಿ ಇದೇ ಅರ್ಜಿದಾರರಾದ ಕುಸುಮ ಅವರು ಎಂಬ ನಂಬರ್ 20/1991ರಂತೆ ಮಿಟೇಷನ್ ತಿದ್ದುಪಡಿ ಕೋರಿ ಒಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿ ಆಧಾರದ ಮೇಲೆ ನಾನು ಸದರಿ ಮಿಟೇಷನ್ ಅಂತೆ ಅವ್ರ ಅತ್ತೆಯಾದ ಕಾಶಿಯಮ್ಮ ಅವರ ಹೆಸರಿಗೆ 4 ಗುಂಟೆ, ಉಳಿಕೆ 10 ಜನ ಮಕ್ಕಳು, ಉಳಿಕೆ 6 ಜನ ಮಕ್ಕಳಿಗೆ 1 ಗುಂಟೆ ಕೂರಿಸಿ ಟೋಟಲ್ 10 ಗುಂಟೆ ಪಾಣಿಗೆ ಕೂರಿಸ್ಬಿಟ್ಟು, ಆದರೆ ಸದರಿ ಸರ್ವೆ ನಂಬರು 1ರಲ್ಲಿ ವಿಸ್ತೀರ್ಣ ಬಂದ್ಬಿಟ್ಟು ಪಾಣಿ ವಿಸ್ತೀರ್ಣ ಬಂದ್ಬಿಟ್ಟು 6 ಎಕರೆ 30 ಗುಂಟೆ ಇರುತ್ತೆ. ಕಾಲಮ್ ನಂಬರ್ ಆಕಾರ ಬಂದಂತೆ 7 ಎಕರೆ 10 ಗುಂಟೆ ಇರುತ್ತೆ. ಪಾಣಿಲಿ 6 ಎಕರೆ 30 ಗುಂಟೆ ಮಾತ್ರ ಬರ್ತಾ ಇರುತ್ತೆ. ಆಕಾರ ಬಂದಂತೆ ತಡೆ ಮಾಡೋಕ್ಕೆ ಅವರಿಂದ ಆ ಮಿಟೇಷನ್ ಆಧಾರ ಮೇಲೆ 10 ಗುಂಟೆ ಅವ್ರಿಗೆ ಕೂರಿಸಿ 10 ಗುಂಟೆ ಅವರ ಅತ್ತೆಗೆ 4 ಗುಂಟೆ, 10 ಗುಂಟೆಯಲ್ಲಿ ಅತ್ತೆಗೆ 4 ಗುಂಟೆ, ಉಳಿಕೆ 6 ಜನ ಮಕ್ಕಳಿಗೆ 1 ಗುಂಟೆ ಸೇರಿಸಿ ಟೋಟಲ್ 10 ಗುಂಟೆ ಅವ್ರಿಗೆ ಕೂರಿಸಿ, ಬಾಕಿ ಉಳಿದ ಇನ್ನೂ 7 ಎಕರೆ 10 ಗುಂಟೆ ಇಲ್ಲಿ ಉಳಿದ 10 ಗುಂಟೆನ ಸರ್ಕಾರಿ ಅಂತ ಕೂರಿಸಿ ನಾನು ತಿದ್ದುಪಡಿ ಕಚೇರಿ ಟಿಪ್ಪಣಿಯನ್ನು ಬರೆದುಬಿಟ್ಟು ತಾಲೂಕು ಆಫೀಸ್ ಕೊಟ್ಟಿರ್ತೀನಿ. ಆ ತಾಲೂಕು ಆಫೀಸ್ ಕೊಟ್ಟಾದ ಮೇಲೆ ಅದನ್ನು ಸದರಿ ಟಿಪ್ಪಣಿಗೆ ಸದರಿ RI ಅವರು ಸಹ ವರದಿ ಮಾಡಿರ್ತಾರೆ. ವರದಿ ಮಾಡಿದ ಮೇಲೆ ಮೊನ್ನೆ ತಹಸೀಲ್ದಾರವರು ಸರ್ಕಾರಿ 10 ಗುಂಟೆಯನ್ನು ಕೂರಿಸಿರೋದನ್ನು ಬಿಟ್ಬಿಟ್ಟು ಬರೀ 10 ಗುಂಟೆ ಏನು ಮಿಟೇಷನ್ ಆಧಾರ ಮೇಲೆ ತಿದ್ದುಪಡಿ ಮಾತ್ರ ಮಾಡಿಬಿಟ್ಟು ಅಪ್ರೂವಲ್ ಮಾಡಿರ್ತಾರೆ. ಅದಾದ ನಂತರ ಸದರಿ ಅದೇ ಅರ್ಜಿದಾರರು ಸದರಿ ಅರ್ಜಿದಾರರು ಯಾವುದೇ ಅರ್ಜಿ ನೀಡಿದೆ ನನ್ನ ಹತ್ರ ಬಂದುಬಿಟ್ಟು ಈ ಏನು ಬಾಕಿ 10 ಗುಂಟೆ ಉಳ್ಕೊಂಡಿದೆಯಲ್ಲ ಅದನ್ನು ನಮ್ಮಗಳ ಹೆಸರಿಗೆ ಕೂರಿಸ್ಕೊಡಿ ಅಂದ್ಬಿಟ್ಟು ಒತ್ತಾಯಪೂರ್ವಕವಾಗಿ ಏನೋ ಒಂದು ಸಂಚು ರೂಪಿಸ್ಕೊಂಡು ನನ್ನ ಹತ್ರ ಬರ್ತಾರೆ. ಬಂದಾದಮೇಲೆ ನಾನು ಹೇಳ್ತೀನಿ, ಈ ಥರ ತಿದ್ದುಪಡಿ ಮಾಡಿದರೆ ನಾಳೆ ನಮ್ಮ ಮನೆ ಹಾಳಾಗುತ್ತೆ, ಯಾರೋ ಹೇಳಿದ್ರು ಅಂದ್ಬಿಟ್ಟು ತಿದ್ದುಪಡಿ ಮಾಡೋಕ್ಕೆ ಹೋದರೆ ನಾಳೆ ಯಾರೂ ಬರೋಲ್ಲ, ಯಾವ RIನೂ ಬರೋಲ್ಲ, ಯಾವ DTನೂ ಬರೋಲ್ಲ, ಯಾವ ತಹಸೀಲ್ದಾರು ಬರೋಲ್ಲ ಹಂಗೆ ಅಂತಬಿಟ್ಟು ಹೇಳ್ತೇನೆ. ಆದರೆ ಅವರು ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಂಚು ರೂಪಿಸ್ತಾರೆ. ನಾನು ಇಲ್ಲ ಮಾಡೋಕ್ಕಾಗಲ್ಲ, ಹೋಗಿ ನಾನು ಬರಲ್ಲಕ್ಕಂತೆ ಅಂತ ಹೇಳಿದ್ರೆ, ಇಲ್ಲ ನೀವು ತಹಸೀಲ್ದಾರ್ ಮನೆಗೆ ಬನ್ನಿ ಅಂತ ಕರೀತಾರೆ. ನಾನು ಆಯಿತು ಬರ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತೇನೆ ಅವ್ರನ್ನ. ಅದಾದ ನಂತರ ನನಗೆ ಮಾರನೇ ಅಂದರೆ ಇದಾಗಿ ಏನಕ್ಕೆ ಅಂತಂತ ನನಗೂ ಗೊತ್ತಿಲ್ಲ ಸರ್. ಕರೆದ್ಬಿಟ್ಟು ಈ ಥರ ನೀವು ಬನ್ನಿ ಅಂತ ಕರೆದ್ರು ಅಷ್ಟೇ. ಅದು ನಾನು ಹೋಗಿದ್ರೆ ಅದು ಗೊತ್ತಾಗಿರೋದು ಅನಿಸುತ್ತೆ, ಹೋಗಿದ್ರೆ ಏನು ಅಂತ ಗೊತ್ತಾಗಿರೋದು ಅನಿಸುತ್ತೆ. ನಾನು ಹೋಗಿಲ್ಲ ಸರ್. ಈಗ ನಿಮ್ಮ ಕಡತಗಳು ವ್ಯವಹಾರ ಇರ್ತಕ್ಕಂಥದ್ದು ತಾಲೂಕು ಕಚೇರಿಯಲ್ಲಿ. ಹೌದು ಸರ್. ಆ ಪಾರ್ಟಿ ನಿಮ್ಮನ್ನು ಯಾಕೆ ತಹಸೀಲ್ದಾರ್ ಮನೆ ಕರೀತಾರೆ ನೀವು ಪ್ರಶ್ನೆ ಮಾಡಿದ್ರಾ ಸರ್? ಮಾಡಲಿಲ್ಲ ಸರ್. ಮಾಡಬೇಕಂದ್ರೆ ಅಲ್ಲಿ ಹೋಗಿದ್ರೆ ಗೊತ್ತಾಗಿರೋದು ಸರ್. ನನಗೆ ಏನಕ್ಕೆ ಕರೀತಾವ್ರೆ ಅಂತ ಗೊತ್ತಾಗಿರೋದು, ಹೋಗಲಿಲ್ಲ ಸರ್ ನಾನು. ಇದಾದ ನನ್ನ ದಿನಾಂಕ 5/5/2026ರಂದು ನನಗೆ ಮೊನ್ನೆ ತಹಸೀಲ್ದಾರ್ ದೂರವಾಣಿ ಮೂಲಕ ಕರೆ ಮಾಡ್ತಾರೆ. 4 ಗಂಟೆಗೆ ಫೋನ್ ಮಾಡಿಬಿಟ್ಟು ನಿಮ್ಮ RI ಕುಮಾರಸ್ವಾಮಿ ಅವರು ಕರೆದುಕೊಂಡು ತಾಲೂಕು ಆಫೀಸಿಗೆ ಬನ್ನಿ ಅಂತ. ನಾನು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ 5 ಗಂಟೆಗೆ ಬರ್ತೇನೆ. ಬಂದಾದ ನಂತರ ಮೊನ್ನೆ ತಹಸೀಲ್ದಾರ್ ಇರೋದಿಲ್ಲ.
ಆವಾಗ ನಾನು ಮತ್ತು ಇಲ್ಲೇ ಕಾಯ್ತಾ ಇರ್ತೀವಿ. ಮೊನ್ನೆ ತಹಸೀಲ್ದಾರ್ 6ರಿಂದ 6:30 ಒಳಗಡೆ ಬರ್ತಾರೆ. ಬಂದಾದ ನಂತರ ತಹಸೀಲ್ದಾರು ತಮ್ಮ ಚೇಂಬರಿಗೆ ಹೋಗ್ತಾರೆ. ತಮ್ಮ ಚೇಂಬರಿಗೆ ಹೋದ್ಮೇಲೆ ಸದರಿ ತಹಸೀಲ್ದಾರರು ಅದೇ ಕುಸುಮ ಅವ್ರ ಮಗನಾದ ಗೌರಿಶಂಕರ್ ಅವ್ರನ್ನ ಕರೆಸ್ತಾರೆ ಚೇಂಬರಿಗೆ ಕರೆದಾಗ ಅವರೊಂದು ಅರ್ಜಿ ಬರ್ಕೊಂಬಂದಿರ್ತಾರೆ. ಹಿಂಗೆ ನೀವು ನಮ್ಮ ತಾಯಿಯಿಂದ ಹಣವನ್ನು ಪಡೆದಿರ್ತೀರಿ, ಹಣವನ್ನು ನೀಡಿ ಅಂತ. ಆವಾಗ ನನ್ನನ್ನು ತಹಸೀಲ್ದಾರ್ ವಿಚಾರಿಸ್ತಾರೆ, ಹಿಂಗೆ ನೀನು ಹಣ ಪಡೆದಿದ್ದೀಯಂತೆ, ಹಣ ಅವ್ರಿಗೆ ಯಾವ ಆಧಾರ ಏನಕ್ಕೆ ಪಡೆದಿದೆಯಾ ಅವ್ರು ಕೇಳ್ತಿದ್ದಾರೆ ಅಂತ ಕೇಳ್ತಾರೆ. ನಾನು ಯಾವ ಹಣನೂ ಪಡೆದಿಲ್ಲ, ನನ್ನ ಹತ್ರ ಯಾವ ಹಣನೂ ನಾನು ಕೊಟ್ಟೂ ಇಲ್ಲ ಅವರು ಅಂತ ಕೇಳ್ತೇನೆ. ಆವಾಗ ಅವರು ಹಾಗಾದರೆ ಇವ್ರನ್ನ ನಿಮ್ಮ ತಾಯಿನೂ ಕರೀರಿ, ಅವ್ರ ಹತ್ರ ವಿಚಾರಣೆ ಮಾಡೋಣ ಅಂತ ಕರೀತಾರೆ. ಅವ್ರ ತಾಯಿನೂ ಬರ್ತಾರೆ. ಅದ್ರ ಜೊತೆ ನನ್ನ ಜೊತೆ ಕುಮಾರಸ್ವಾಮಿ ಅವರು ಆರ್.ಐ. ಕುಮಾರಸ್ವಾಮಿ ಮತ್ತು ನಮ್ಮ ಸರ್ವೇರ್ ಅನಂತ್ ಅವರು, ಆಮೇಲೆ ಮೊನ್ನೆ ತಹಸೀಲ್ದಾರ್ ಒಳಗಡೆ ಅವರು ವಿಚಾರಣೆ ಮಾಡ್ತಾರೆ. ಈ ಥರ ಮೌಖಿಕವಾಗಿ ಹೇಳೋದಷ್ಟೇ, ಮೌಖಿಕವಾಗಿ ಹೇಳ್ತಾರೆ. ಕರೆದಾದ್ಮೇಲೆ ಅವರು ಅವ್ರನ್ನ ಕೂರಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ಸರ್ ಹಿಂಗೆ ಅವರು ಈ ಥರ ತೊಗೊಂಡಿದ್ದೀರಿ, ಇದನ್ನು ಏನು ಹೇಳ್ತೀರಿ ಅಂತ ಹೇಳ್ತಾರೆ. ನಾನು ಇಲ್ಲ ಮೇಡಮ್, ನಾನು ಯಾವ ಕಾರಣಕ್ಕೂ ಅವ್ರ ಹತ್ರ ದುಡ್ಡು ತೊಗೊಂಡಿಲ್ಲ, ನಾನು ಏನಕ್ಕೆ ದುಡ್ಡು ತೊಗೊಳ್ಳಿ, ಅವ್ರು ಕೇಳ್ತಿರೋದು ಕೆಲಸ ಯಾವುದು ಅಂತಂದರೆ ಈ ಥರ ಕೆಲಸ ಕೇಳ್ಕೊಂಡು ಬಂದಿದ್ದರು 10 ಗಂಟೆ ನಮ್ಮ ಹೆಸರು ಕೂರಿಸಿ ಅಂತ. ನಾನು ಅದನ್ನು ಬೇಕಾದ್ರೆ ಮೂಲ ಖಾತೆದಾರರಿಗೆ ಬೇಕಾದ್ರೆ ರೆಕಾರ್ಡ್ಸ್ ಕೊಟ್ಟರೆ ಅದ್ರ ಮೇಲೆ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು ಅಷ್ಟೇ ಹೊರತು ನಿಮ್ಮ ಹೆಸರು ಕೂರ್ಸೋಕ್ಕೆ ಬರೋಲ್ಲ. ನಾನು ಯಾವ ಕಾರಣಕ್ಕೂ ಕೂರಿಸಲ್ಲ ಅಂದಿದ್ದಕ್ಕೆ ಈ ಥರ ಸಂಚು ರೂಪಿಸ್ಕೊಂಡು ಬಂದಿದ್ದಾರೆ ಮೇಡಮ್ ಅಂತ ಹೇಳ್ತೇನೆ. ಮೇಡಮ್ ಇಲ್ಲ, ನೀವು ಈ ಥರ ಇವರು ಹೇಳ್ತಾರೆ ಅಂದಮೇಲೆ ನೀವು ಮಾಡಿರ್ತೀರಿ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಲ್ಲ ಮೇಡಮ್, ಯಾವ ಕಾರಣಕ್ಕೂ ಮಾಡಿಲ್ಲ ಅಂತಾರೆ. ಆವಾಗ ಅವರು ನಿನ್ನ ಮೇಲೆ FIR ಮಾಡ್ತೇನೆ, ಈಗ ನೀನು ದುಡ್ಡು ತೊಗೊಂಡಿದ್ದೀಯಾ, ನೀನು ಕೊಡಲೇಬೇಕು ಅಂತಾರೆ. ಆಮೇಲೆ ಅದೇ ಪಾರ್ಟಿ ಕುಸುಮ ಸಹ ನೀನು ದುಡ್ಡು ತೊಗೊಂಡಿದ್ದೀಯಾ, ನಾನು ಕೊಡಲೇಬೇಕು ಅಂತಾರೆ. ನಾನು ಯಾವ ಕಾರಣಕ್ಕೂ ದುಡ್ಡು ತೊಗೊಂಡಿಲ್ಲ ಅಂದರೆ ಅವ್ರು ಬೆದರಿಸ್ತಾರೆ. ಬೆದರಿಸ್ಬಿಟ್ಟು ನೀನು ಅವ್ರನ್ನ ದುಡ್ಡು ಕೊಡಲೇಬೇಕು ಅಂದಾಗ ನನ್ನಿಂದ ಒಂದು ಮುದ್ರಿಕೆಯನ್ನು ಬರ್ಸ್ಕೊತಾರೆ ಸರ್. ಹಿಂಗೆ ಇಂಥ 5ನೇ ತಾರೀಕು 5/5/2025 ಸದರಿ ಕುಸುಮ ಅವರಿಂದ ನಾನು ಈ ಥರ 3 ಲಕ್ಷ ದುಡ್ಡು ತೆಗೆದು ಸಾಲವಾಗಿ ಪಡೆದಿರುತ್ತೇನೆ ಅಂತಂದ್ಬಿಟ್ಟು ಬರ್ಸ್ಕೊತಾರೆ ಸರ್. ಅಂದರೆ ಬರ್ಸ್ಕೊಬಿಟ್ಟು ಸಹಿ ಹಾಕ್ಸೋತಾರೆ ಸರ್. ಸಹಿ ಹಾಕ್ಸೋಬಿಟ್ಟು ನನ್ನ ಕಳಿಸ್ತಾರೆ ಸರ್. ಇಲ್ಲಿಂದ ಹೋಗಿರ್ತೀವಿ, ಇಲ್ಲಿಂದ ಕಳಿಸ್ತಾರೆ. ಕಳಿಸಾದ್ಮೇಲೆ ಸರ್ ನಾನು ವಿಚಾರಣೆ ನಾನು ಅದನ್ನ ಸಂಬಂಧಪಟ್ಟಂಗೆ ಯಾಕೆ ಕೊಡಬೇಕು, ನಾನು ತೆಗೆದುಕೊಂಡಿಲ್ಲ, ಸುಮ್ಮನೆ ಯಾಕೆ ಬರ್ಸ್ಕೊಂಡ್ರು ಅಂತಬಿಟ್ಟು ಯೋಚನೆ ಮಾಡ್ತೀನಿ ಸರ್. ಅದನ್ನ ದಿನಾಂಕ ಅವರು ಕೊಟ್ಟಿರೋ ಡೇಟ್ 12ನೇ ತಾರೀಕು ಸರ್. ಅದು ರಾತ್ರಿ 11ನೇ ತಾರೀಕು ರಾತ್ರಿ ನನಗೆ ಒಬ್ಬರು ಫೋನ್ ಮಾಡಿ RTI ಕಾರ್ಯಕರ್ತರು ಫೋನ್ ಮಾಡಿ ಹೇಳ್ತಾರೆ, ನೀವು ಅವರು ಏನು ಹೆಸರು ಅವರು? ನಾಗೇಶ್ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾರೆ ನನಗೆ. ನಾನು ದೂರವಾಣಿ ಕರೆಯನ್ನು ಸ್ವೀಕರಿಸಿರಲ್ಲ, ಯಾಕಂದರೆ ಅದು 9:30ಯಿಂದ 10 ಗಂಟೆ ಟೈಮ್ ಆಗಿರುತ್ತೆ. ಅದಾದಮೇಲೆ ಅವರು ವಾಯ್ಸ್ ಮೆಸೇಜ್ ಮಾಡ್ತಾರೆ ಸರ್ ವಾಟ್ಸಪ್ಪಲ್ಲಿ, ಉಮೇಶ್ ಪೂಜಾರಿ ನೀನು ಎಲ್ಲಿದೆಯಾ, ನೀನು ಹಿಂಗೆ ಕುಸುಮವರಿಂದ 8 ಲಕ್ಷ ದುಡ್ಡು ತೊಗೊಂಡಿದ್ದೀಯಂತೆ, ಎಲ್ಲಿದೆಯಾ ಬಾ, ನಿನ್ನ ನೋಡ್ಕೊ, ಎಲ್ಲಿ ಕಳನಳ್ಳಿಯಲ್ಲಿ ಇರ್ತೀಯ ಇಲ್ಲ ತಾಲೂಕು ಆಫೀಸ್ಗೆ ಬರ್ತೀಯ ಬಾ, ನೋಡ್ತೀನಿ ಅಂತಾರೆ. ಅದಾದಮೇಲೆ ಅದೇ ಇವರು ಯಾರು RTI ಕಾರ್ಯಕರ್ತರಾದ ನಾಗೇಶ್ ಅವರು ಮಾರನೇ ದಿನ 12ನೇ ತಾರೀಕು ಅವರು ನನ್ನ ಬೆಳಿಗ್ಗೆನೆ ನನಗೊಂದು ವಾಟ್ಸಪ್ ಮಾಡ್ತಾರೆ. ಯಾವುದು ಅಂದರೆ ನಾನು ಬರವಣಿಗೆ ಮೂಲಕ ಬರೆದು ಕೊಟ್ಟಿದ್ದನಲ್ಲ, ಏನು 3 ಲಕ್ಷ ದುಡ್ಡು ಸಾಲವಾಗಿ ಪಡೆದಿರುತ್ತೇನೆ ಅಂತಂದ್ಬಿಟ್ಟು ಏನು ಬರೆದು ಕೊಟ್ಟಿರ್ತಾನಲ್ಲ ಅದನ್ನು ಹಾಕ್ತಾರೆ ನನಗೆ. ನಾನು ಅದನ್ನು ಹಾಕಿದ ಮೇಲೆ ನಾನು ಇದು ಮಾಡ್ತೇನೆ, ಇದು ಯಾವ ಆಧಾರ ಮೇಲೆ ಅವ್ರಿಗೆ ಹೋಯಿತು ಅಂತ ವಿಚಾರಣೆ ಮಾಡ್ತೇನೆ. ಆವಾಗ ನನಗೆ ಇಲ್ಲಿ ನಡೆದಿರೋದೊಂದು ಸಂಚು ನನಗೆ ಗೊತ್ತಾಗುತ್ತೆ. ಇದು ಸಂಚು ಆಗಿದೆ, ಯಾಕಂದರೆ ನಾನು ಕೊಡಲ್ಲ ಅಂದಿದ್ದೆ ಸರ್. ಯಾಕಂದರೆ ಅವತ್ತು 11ನೇ ತಾರೀಕೆ ಫೋನ್ ಮಾಡಿದ್ರು ಅವ್ರು ನನಗೆ, ನಮ್ಮ RIಗೆ ಫೋನ್ ಮಾಡಿದರು. ನಮ್ಮ RIಗೆ ಫೋನ್ ಮಾಡಿದಾಗ ನಮ್ಮ RIಗೆ ಏನಂದ್ರೆ ಗೊತ್ತಾ, ಇನ್ನೇನು ಕತೆ ಹೇಳ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ತಹಸೀಲ್ದಾರ್ ಹೇಳ್ತಾರೆ, ನೀನು ಏನು ಹೇಳೋದಿದ್ರು ಅವ್ರಿಗೆ ಹೇಳಪ್ಪ ಅಂತ ಹೇಳ್ತಾರೆ. ನಾನು ಏನು ಹೇಳಲ್ಲ ಮೇಡಮ್, ನಾನು ತೊಗೊಂಡು ಇಲ್ಲ ಕೊಟ್ಟು ಇಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳ್ತೇನೆ. ಅದಾದಮೇಲೆ ಈ ಥರ ನನ್ನ ಮೇಲೆ ಆಪಾದನೆ ಹೊರಿಸ್ಬಿಟ್ಟು ಒಂದು ಅರ್ಜಿ ಕೊಡ್ತಾರೆ ಸರ್. ಹಿಂಗೆ ನೀವು 8 ಲಕ್ಷ ದುಡ್ಡು ತೊಗೊಂಡಿದ್ದೀರಿ, ಆಮೇಲೆ ಮೆಡಿಷನ್ ತಿದ್ದುಪಡಿ ಮಾಡಿದ್ದೀರಿ ಅಂದ್ಬಿಟ್ಟು ಒಂದು ಆಪಾದನೆ ಹೊರಿಸ್ತಾರೆ. ಸರಿ, ಮೆಡಿಷನ್ಗೂ ನನಗೆ ಯಾವುದೂ ಸಂಬಂಧ ಬರೋಲ್ಲ ಸರ್. ಯಾಕಂದರೆ ರೆಕಾರ್ಡ್ಸಿಗೆ ಸಂಬಂಧಪಟ್ಟವ್ರು ಅವ್ರಿಗೆ ಬಿಟ್ಟಿರೋದು, ಅದು ಅವ್ರ ಕರ್ತವ್ಯ ಸರ್. ಅವ್ರ ಕರ್ತವ್ಯ ಮಾಡಲಿ ಸರ್. ನಾನು ಯಾವ್ದಾದ್ರು ಇದು ಮಾಡಿದ್ದಿದ್ರೆ ನನ್ನ ಮೇಲೆ ಇದಾಗಿದೆ ಸರ್, ಏನು ಶಿಸ್ತುಕ್ರಮ ಆಗುತ್ತೆ ಆಗಿದೆ ಸರ್.